ನಾನೇನಕ್ಕೆ ಸೈರಿ ಟ್ರೈನ್ ಅಲ್ಲಿ ಮಾಡಿದೀನಿ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ. ಹೇ ಗಾಯ್ಸ್, ಅಸ್ಸಲಾಂ ವಲೈಕುಂ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ರಂಜಾನ್ ಡೇ 17 ರೋಜಾ ಸೈರಿ ಬಂದ್ಬಿಟ್ಟು ನಮ್ಮ ಊರ್ ಮಸ್ಜಿದ್ ಅಲ್ಲಿ ಮಾಡ್ತಾ ಇದೀವಿ. ರೋಜಾ ಇರೋರಿಗೆ 1 ತಿಂಗಳು ಊಟದ ವ್ಯವಸ್ಥೆ ಮಸ್ಜಿದ್ ಅಲ್ಲೇ ಇದೆ. ಫಜರ್ ನಮಾಜ್ ಮುಗಿಸ್ಕೊಂಡು ನಾನು ರೆಡಿ ಆಗ್ಬಿಟ್ಟು ಬಸ್ ಸ್ಟಾಂಡ್ ಬಂದಿದ್ದೀನಿ. ನಾನ್ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದ್ರೆ ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಬಸ್ ಅಲ್ಲಿ ಕುತ್ಕೊಂಡು ಆದೋನಿ ಹಾಸ್ಪಿಟಲ್ ಬಂದು ಇವತ್ತು ನಮ್ಮ ಅಪ್ಪ ಅವ್ರದ್ದು ಕಣ್ ಸರ್ಜರಿ ಇದೆ. ಕಣ್ ಸರ್ಜರಿ ಮಾಡಿಸಿ ಅಲ್ಲಿಂದ ಬಸ್ ಸ್ಟಾಂಡ್ ಬಂದು ಕರ್ನೂಲ್ ಬಸ್ ಹತ್ತಿ, ಈ ಫ್ರೀ ಬಸ್ ಯಾವಾಗ ಮಾಡಿದ್ದಾರೆ ಲೇಡೀಸ್ ಗೆ ಅವಾಗಿಂದ 80% ಲೇಡೀಸ್ ಜಾಸ್ತಿ ಇದ್ದಾರೆ. ನನ್ಗಂತೂ ಸೀಟ್ ಸಿಕ್ಕಿಲ್ಲ, ನಿಂತ್ಕೊಂಡು ಹೋಗ್ತಾ ಇದ್ದೀನಿ. ಕರ್ನೂಲ್ ಬರಷ್ಟಿಗೆಲ್ಲ 6:20 ಆಯ್ತು. ರೋಜಾ ಬಿಡಕ್ ಟೈಮ್ ಆಗಿತ್ತು. ಮಸ್ಜಿದ್ ಬಂದು ರೋಜಾ ಬಿಟ್ಟು ನಮಾಜ್ ಮುಗಿಸ್ಕೊಂಡು, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಮ್ ಫ್ರೆಂಡ್ ಅವ್ರ ಅಮ್ಮನ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ. ನಿನ್ನೆ ನೈಟ್ ಆಪರೇಷನ್ ಆಯ್ತು. ಹಾಸ್ಪಿಟಲ್ ಬಂದು ಅವ್ರನ್ನ ಮಾತಾಡಿಸಿ ಅಲ್ಲಿಂದ ಇಶಾ ನಮಾಜ್ ಮುಗಿಸ್ಕೊಂಡು ರೈಲ್ವೆ ಸ್ಟೇಷನ್ ಬಂದಿದ್ದೀನಿ. 11 ಗಂಟೆಗೆ ಟ್ರೈನ್ ಬಂತು ಮೈಸೂರ್ದು. ಬಸ್ ಅಲ್ಲಿ ಹೆಂಗು ಸೀಟ್ ಸಿಕ್ಕಿಲ್ಲ, ಟ್ರೈನ್ ಅಲ್ಲಂತೂ ಸೀಟ್ ಸಿಕ್ತು. ಬೆಳಿಗ್ಗೆ ಸೈರಿಗಂತ ಸ್ನಾಕ್ಸ್ ಎಲ್ಲ ತಗೊಂಡ್ ಇಟ್ಕೊಂಡಿದ್ದೆ. ಆದ್ರೂ ಪೆನುಕೊಂಡದಲ್ಲಿ ಊಟ ಕೊಟ್ರು. ಊಟ ಇಸ್ಕೊಂಡು ಸೈರಿ ಮುಗಿಸ್ಕೊಂಡು ಬೆಳಗಿನ ಜಾವ 9 ಗಂಟೆಗೆ ಮೈಸೂರು ರೀಚ್ ಆದೆ. ಮೈಸೂರಲ್ಲಿ ಟ್ರೈನ್ ಎಲ್ಲ ಖಾಲಿ ಆಯ್ತು. ಓಲಾ ಬುಕ್ ಮಾಡ್ಕೊಂಡು ರೂಮ್ಗೆ ಹೋಗ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.